ಅಯೋಧ್ಯೆಯ ರಾಮ ಮಂದಿರ ಪೂರ್ಣಗೊಳ್ತಾ ಇದೆ. ಪ್ರಾಣ ಪ್ರತಿಷ್ಠಾಪನೆ ಸಮಯ ಹತ್ತಿರವಾಗ್ತಾ ಇದೆ ಅಂತ ಸಂಭ್ರಮಿಸ್ತಿರೋವಾಗಲೇ ಒಂದು ಹೊಸ ವಿವಾದ ಉದ್ಭವವಾಗಿದೆ. ಆ ವಿವಾದವೇನು, ಯಾಕೆ ಅನ್ನೋದನ್ನ ಹೇಳ್ತೀವಿ. ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ನಡೀತಾ ಇರೋದು ಇದೇ ಜನವರಿ 22ಕ್ಕೆ. ಆ ದಿನದ ಸಂಭ್ರಮಕ್ಕೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ, ಸಿಎಂ ಯೋಗಿ ಆದಿತ್ಯನಾಥ್, RSS ಮುಖ್ಯಸ್ಥ ಮೋಹನ್ ಭಾಗವತ್ ಸೇರಿದಂತೆ ಕೆಲವರು ಆ ಪ್ರಾಣ ಪ್ರತಿಷ್ಠಾಪನೆ ಸಮಯದಲ್ಲಿ ಗರ್ಭಗುಡಿಯಲ್ಲಿರ್ತಾರೆ. ಆದರೆ ಈ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯೇ ಸರಿ ಇಲ್ಲ. ಈ ರೀತಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದರೆ ದೇವತೆಗಳ ಜಾಗದಲ್ಲಿ ಭೂತ ಪಿಶಾಚಿಗಳು ನೆಲೆಸುತ್ತವೆ, ಇಡೀ ಕ್ಷೇತ್ರವನ್ನೇ ಭೂತಗಳು ಸರ್ವನಾಶ ಮಾಡಿಬಿಡ್ತವೆ ಅನ್ನೋ ಮಾತು ಕೇಳಿ ಬಂದಿದೆ. ಈ ಮಾತು ಬಂದಿರೋದು ಯಾರೋ ರಾಜಕೀಯ ನಾಯಕರಿಂದ ಅಲ್ಲ, ಬದಲಿಗೆ ಪುರಿಯ ಶಂಕರಾಚಾರ್ಯ ಗೋವರ್ಧನ ಪೀಠದ ಶ್ರೀಗಳಾದ ನಿಶ್ಚಲಾನಂದ ಶ್ರೀಗಳಿಂದ. ಅವರ ವಾದ ನೇರ ಮತ್ತು ಸರಳ. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಕಾರ್ಯ ಇನ್ನೂ ಪೂರ್ತಿಯಾಗಿಲ್ಲ. ಹೀಗಿರುವಾಗ ಪೂರ್ಣಗೊಳ್ಳದ ರಾಮ ಮಂದಿರ ಉದ್ಘಾಟನೆ ಶಾಸ್ತ್ರೋಕ್ತವಾಗಿಲ್ಲ ಅನ್ನೋದು ಅವರ ವಾದ. ಈ ಅಯೋಧ್ಯೆಯ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಶೃಂಗೇರಿಯವರು ಹೋಗ್ತಿಲ್ಲ. 8ನೇ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರು ಸ್ಥಾಪಿಸಿರುವ ದೇಶದ 4 ಶಾರದಾ ಪೀಠಗಳಲ್ಲಿ ಪುರಿಯ ಪೀಠವೂ ಒಂದು. ಪುರಿಯ ಮಠವಷ್ಟೇ ಅಲ್ಲ, ಕರ್ನಾಟಕದ ಶೃಂಗೇರಿ ಪೀಠ, ಗುಜರಾತಿನ ದ್ವಾರಕಾ ಪೀಠ ಹಾಗೂ ಒಡಿಶಾದ ಜೋಶಿ ಪೀಠದವರು ಹೋಗ್ತಾ ಇಲ್ಲ. ಹಾಗಂತ ಈ ಮಠದವರೆಲ್ಲ ಅಯೋಧ್ಯೆಯ ರಾಮ ಮಂದಿರ ವಿರೋಧಿಗಳು, ಹಿಂದೂ ಧರ್ಮದ ವಿರೋಧಿಗಳು ಎಂದೆಲ್ಲ ಅಂದುಕೊಂಡ್ರೆ ಅದು ತಪ್ಪು. ನಾವು ಅಯೋಧ್ಯೆಯ ರಾಮ ಮಂದಿರ ವಿರೋಧಿಗಳಲ್ಲ ಅಂತ ಈ ಮಠದವರೇ ಅತ್ಯಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಜೋಶಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಸರಸ್ವತಿ ಸ್ವಾಮೀಜಿಗಳಂತೂ ಅತ್ಯಂತ ಸ್ಪಷ್ಟವಾಗಿ ನಾವು ಮೋದಿ ವಿರೋಧಿಗಳಲ್ಲ, ಯೋಗಿ ಆದಿತ್ಯನಾಥ್ ವಿರೋಧಿಗಳು ಅಲ್ಲ, ರಾಮ ಮಂದಿರ ವಿರೋಧಿಗಳಂತೂ ಅಲ್ಲ. ಆದರೆ ಶಾಸ್ತ್ರಗಳಲ್ಲಿ ಹೇಳಿರುವ ಅಂಶಗಳ ಆಧಾರದಲ್ಲಿ ನಾವು ಈ ನಿರ್ಧಾರ ಕೈಗೊಂಡಿದ್ದೇವೆ. ದೇವಸ್ಥಾನವು ಪೂರ್ಣಗೊಳ್ಳುವವರೆಗೆ ಅಲ್ಲಿ ದೇವರ ಪ್ರತಿಷ್ಠಾಪನೆ ಮಾಡುವುದು ತಪ್ಪು. ಹೀಗಾಗಿ ನಾವು ಹೋಗುತ್ತಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿಬಿಟ್ಟಿದ್ದಾರೆ. चारों शंकराचार्य वहाँ पर नहीं जा रहे हैं. कारण क्या है, क्यों नहीं जा रहे हैं? किसी राग द्वेष के कारण नहीं, बल्कि शंकराचार्यों का ये दायित्व है कि वो शास्त्र विधि का पालन करें और करवाएं. अब वहाँ पर शास्त्र विधि की उपेक्षा हो रही है. सबसे पहली उपेक्षा क्या है कि मंदिर अभी पूरा बना नहीं और प्रतिष्ठा की जा रही है. कोई ऐसी परिस्थिति नहीं है कि अपने को अचानक कर देना पड़े, फिर भी अधूरे मंदिर में प्रतिष्ठा कर दी जा रही है. तो ये हम कैसे स्वीकार कर लें? ये हमको कहना ही पड़ेगा पूछे जाने पर कि ये ठीक नहीं है. अब यही हम कह रहे हैं तो हमको कहा जा रहा है कि ये लोग तो विरोधी हैं, एंटी मोदी हैं. इसमें एंटी मोदी की क्या बात है? हम एंटी मोदी नहीं है, लेकिन हम एंटी धर्मशास्त्र भी नहीं होना चाहते. ಅಂದ ಹಾಗೆ ಪುರಿಯ ಪೀಠದ ಸ್ವಾಮಿಗಳು ಪರೋಕ್ಷವಾಗಿ ಗರ್ಭಗುಡಿಯಲ್ಲಿ ರಾಜಕಾರಣಿಗಳಿರುವ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ. ಮೋದಿ ಅಲ್ಲಿ ನಿಂತು ರಾಮ ಪ್ರತಿಷ್ಠಾಪನೆ ಮಾಡುವಾಗ ನಾವು ಅಲ್ಲಿ ನಿಂತು ಚಪ್ಪಾಳೆ ಹೊಡೆಯಬೇಕೆ ಅಂದಿರೋ ಪುರಿಯ ಪೀಠದ ಸ್ವಾಮೀಜಿಗಳು ಸಮಾಜದಲ್ಲಿ ನಮಗಿರುವ ಸ್ಥಾನ ದೊಡ್ಡದು, ಅಯೋಧ್ಯೆಗೆ ಹೋಗಿ ಪ್ರಧಾನಿ ಪಕ್ಕ ನಿಲ್ಲುವ ಸ್ಥಾನಮಾನ ಬೇಡ ಎಂದಿದ್ದಾರೆ. ಅಂದ ಹಾಗೆ ಶಾಸ್ತ್ರಗಳಲ್ಲಿ ಪೂರ್ಣಗೊಳ್ಳದ ಮಂದಿರಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವುದು ಒಳ್ಳೆಯದಲ್ಲ, ಅದರಿಂದ ಶುಭಕ್ಕಿಂತ ಕೆಡಕಾಗುವುದೇ ಹೆಚ್ಚು. ಆದರೆ ಈ ರಾಮಲಲ್ಲಾನ ಗರ್ಭಗುಡಿಗೆ ಪ್ರಾಣ ಪ್ರತಿಷ್ಠಾಪನೆಗೆ ಮುಹೂರ್ತ ಇಟ್ಟವರು ಶಾಸ್ತ್ರಗಳನ್ನೆಲ್ಲ ನೋಡಿಯೇ ಅಧ್ಯಯನ ಮಾಡಿಯೇ ಮುಹೂರ್ತ ಇಟ್ಟಿರ್ತಾರೆ ಅಲ್ವಾ? ಆದರೆ ದ್ವಾರಕಾ ಪೀಠದವರು ಹೇಳೋ ಪ್ರಕಾರ ಪೌಷ ಮಾಸವೇ ಅಶುಭವಂತೆ. ರಾಮನವಮಿಗಿಂತ ಸೂಕ್ತ ಸಂದರ್ಭ ಬೇರೆ ಇರಲಿಲ್ಲ ಅನ್ನೋದು ದ್ವಾರಕಾ ಪೀಠದವರು ಹೇಳ್ತಿರೋ ವಾದ. ಇಷ್ಟಕ್ಕೂ ಒಂದೊಂದು ಶಾಸ್ತ್ರವು ಒಂದೊಂದು ರೀತಿ ಇರುವಾಗ ತಾವು ನಂಬಿರುವ ಶಾಸ್ತ್ರವೇ ಸರಿ ಎಂದು ವಾದಿಸುವುದು ತಪ್ಪಲ್ವಾ? ಇನ್ನೂ ಒಂದು ವಿಷಯವೆಂದರೆ, ಶಾರದಾ ಪೀಠದ ಶ್ರೀಗಳಿಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ತೂಕ ಹೆಚ್ಚೇ ಸ್ಥಾನಮಾನದ ಗೌರವಗಳಿವೆ. ಅದನ್ನ ಬೇರೆಯ ಮಠಾಧೀಶರು ಒಪ್ಪಿಕೊಂಡಿದ್ದಾರೆ. ಖುದ್ದು ಪ್ರಧಾನಿಗಳು ಮಠಕ್ಕೆ ಬಂದಾಗ ಆ ಗೌರವ ಕೊಟ್ಟೇ ಕೊಡ್ತಾರೆ. ಆದರೆ ಬಹಿರಂಗ ವೇದಿಕೆಗಳಲ್ಲಿ ಪ್ರಧಾನಿಯ ಸ್ಥಾನಮಾನ ಮಠಾಧೀಶರಿಗಿಂತ ದೊಡ್ಡದು. ಬಹುಶಃ ಇಲ್ಲಿ ಬಂದಿರೋ ವಿವಾದಗಳಲ್ಲಿ ಇದು ಒಂದು, ಯಾರು ದೊಡ್ಡವರು ಅನ್ನೋದು. ಒಟ್ಟಿನಲ್ಲಿ ರಾಮ ಮಂದಿರ ಉದ್ಘಾಟನೆ ವಿಷಯದಲ್ಲಿ
ಅಡ್ವಾಣಿ ಜೋಶಿಯವರಿಗೆ ಆಹ್ವಾನ ಕೊಟ್ಟಿದ್ದೇವೆ, ಆದರೆ ಬರಬೇಡಿ ಎಂದು ಮನವಿ ಮಾಡಿದ್ದೇವೆ ಎಂದು ಹೇಳಿದ್ದು ದೊಡ್ಡ ವಿವಾದವಾಗಿತ್ತು. ಇದಕ್ಕೂ ಮೊದಲು ರಾಮ ಮಂದಿರ ಸನ್ಯಾಸಿಗಳು, ಶೈವರು ಹಾಗೂ ಶಾಕ್ತರಿಗೆ ಅಲ್ಲ ಅನ್ನೋ ಹೇಳಿಕೆ ಕೊಟ್ಟು ಅಯೋಧ್ಯೆ ರಾಮ ಜನ್ಮಭೂಮಿ ಟ್ರಸ್ಟ್ನ ಚಂಪತ್ ರಾಯ್ ವಿವಾದ ಸೃಷ್ಟಿಸಿದ್ದರು. ಇದು ಕೂಡ ವಿವಾದ ಸೃಷ್ಟಿಸಿದ್ದು, ಹಾಗಾದರೆ ಅಯೋಧ್ಯೆಯಲ್ಲಿ ಶೈವರು ಹಾಗೂ ಶಾಕ್ತರು ಬರುವುದು ತಪ್ಪೇ ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಸ್ಥಾಪನೆ ಹೋರಾಟ 5 ಶತಮಾನಗಳಷ್ಟು ಹಳೆಯದು. 500 ವರ್ಷಕ್ಕೂ ಹೆಚ್ಚು ಕಾಲ ನಿರಂತರ ಹೋರಾಟ, ಬಲಿದಾನಗಳ ಪರಿಣಾಮ ಶ್ರೀರಾಮ ಹುಟ್ಟಿದ ಸ್ಥಳದಲ್ಲಿ ಒಂದು ದೇಗುಲ ನಿರ್ಮಾಣವಾಗುತ್ತಿರುವ ಈ ಹೊತ್ತಿನಲ್ಲಿ ಈ ವಿವಾದ ಬೇಕೆ? ಸಂಭ್ರಮಿಸುತ್ತಿರುವ ಸಂದರ್ಭದಲ್ಲಿ ಇಲ್ಲದ ವಿವಾದಗಳನ್ನು ಸೃಷ್ಟಿಸಿಕೊಂಡು ಜಗಳ ಮಾಡಿಕೊಳ್ಳುವುದು ಏಕೆ? ಇಂತಹ ಹಲವು ಪ್ರಶ್ನೆಗಳನ್ನು ಸಾಮಾನ್ಯ ಜನ ಕೇಳ್ತಿದ್ದಾರೆ. ಆದರೆ ಉನ್ನತ ಸ್ಥಾನ ಪೀಠಗಳಲ್ಲಿ ಕುಳಿತಿರುವವರಿಗೆ ಇಂತಹ ಮಾತು ಪ್ರಶ್ನೆಗಳು ಕೇಳೋದಾದ್ರೂ ಹೇಗೆ?